ನಮಸ್ಕಾರ ಗೆಳೆಯರೆ. ಇವತ್ತಿನ ಟ್ರೇಡಿಂಗ್ ಸೆಷನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ವಿಡಿಯೋ ಮಾಡೋ ಉದ್ದೇಶ ಏನಂದ್ರೆ ಟ್ರೇಡಿಂಗ್ ಅಲ್ಲಿ ನಾವು ತುಂಬಾ ಯೂಸ್ ಮಾಡ್ತಿರುವಂತಹ ಚಾರ್ಟ್ ಪ್ಯಾಟರ್ನ್ ಡಬ್ಲ್ಯೂ ಪ್ಯಾಟರ್ನ್ ಕೂಡ ಒಂದು. ಸೊ ಅದನ್ನ ನಾವು ಯಾವ ರೀತಿಯಾಗಿ ನೋಡ್ಬೇಕಾಗುತ್ತೆ, ಅದರ ಕಂಡೀಷನ್ಸ್ ಏನು, ಅದರ ಪ್ರೊಬಬಿಲಿಟಿ ಎಷ್ಟೊಂದಿದೆ ಅನ್ನೋದನ್ನ ನಾನು ಕೆಲವೊಂದು ಎಕ್ಸಾಂಪಲ್ ಜೊತೆಗೆ ಇವತ್ತು ನಿಮ್ಮ ಮುಂದೆ ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಸೊ ತಪ್ಪದೆ ಈ ವಿಡಿಯೋನೆಲ್ಲರೂ ನೋಡಿ, ಆದಷ್ಟು ನಮ್ಮ ಫ್ರೆಂಡ್ಸ್ಗಳ ಇದನ್ನ ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಗೆಳೆಯರೆ ವಿಡಿಯೋನ ಪ್ರಾರಂಭ ಮಾಡೋಣ. ಮೊದಲಿಗೆ ಈ ಡಬ್ಲ್ಯೂ ಪ್ಯಾಟರ್ನ್ ಯಾವ ರೀತಿಯಾಗಿ ಕ್ರಿಯೇಟ್ ಆಗುತ್ತೆ, ಡಬ್ಲ್ಯೂ ಪ್ಯಾಟರ್ನ್ ಯಾವ ಕಂಡೀಷನ್ ಅಲ್ಲಿ ನಾವು ಅದನ್ನ ನೋಡ್ಬೇಕಾಗುತ್ತೆ. ಮಾರ್ಕೆಟ್ ಅಲ್ಲಿ ಏನಾಗಿರ್ಬೇಕಂದ್ರೆ ಒಂದು ಉತ್ತಮವಾದ ಡೌನ್ ಫಾಲ್ ಆಗಿರ್ಬೇಕು. ನಮ್ಮ ಕಂಡೀಷನ್ ಪ್ರಕಾರ ಡಬ್ಲ್ಯೂ ಪ್ಯಾಟರ್ನ್ ಕ್ರಿಯೇಟ್ ಆಗ್ಬೇಕಂದ್ರೆ ಮಾರ್ಕೆಟ್ ಅಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಸೆಲ್ಲಿಂಗ್ ಮೂವ್ಮೆಂಟ್ ಆಗಿರ್ಬೇಕು. ಸೆಲ್ಲಿಂಗ್ ಮೂವ್ಮೆಂಟ್ ಆದ್ಮೇಲೆ ನಾವು ಇದನ್ನ ಡಬ್ಲ್ಯೂ ಪ್ಯಾಟರ್ನ್ ಏನ್ ಮಾಡ್ತೀವಿ, ಟ್ರೆಂಡ್ ರಿವರ್ಸಲ್ ಆಗಿ ತುಂಬಾ ಇದನ್ನ ಯೂಸ್ ಮಾಡ್ತೀವಿ. ಇಷ್ಟೊಂದು ದೊಡ್ಡ ಸೆಲ್ಲಿಂಗ್ ಫಾಲ್ ಆದ್ಮೇಲೆ ಮಾರ್ಕೆಟ್ ಅಲ್ಲಿ ಒಂದು ಸಪೋರ್ಟ್ ಅನ್ನ ಪಡೆದುಕೊಳ್ತದೆ. ಸಪೋರ್ಟ್ ಅನ್ನು ಪಡ್ಕೊಂಡು ಮಾರ್ಕೆಟ್ ಏನಾಗುತ್ತೆ, ಸ್ವಲ್ಪ ರಿಟ್ರೇಸ್ಮೆಂಟ್ ಅನ್ನ ತೆಗೆದುಕೊಳ್ತದೆ. ಬೈಯರ್ಸ್ ಇಲ್ಲಿ ಏನ್ ಮಾಡ್ತಾರೆ, ಪ್ರೈಸ್ ಅನ್ನು ಸ್ವಲ್ಪ ಮೇಲುವರೆಗೆ ಪ್ರಯತ್ನ ಮಾಡ್ತಾರೆ, ಅಥವಾ ಇಷ್ಟೊಂದು ದೊಡ್ಡ ಮಟ್ಟದ ಸೆಲ್ಲಿಂಗ್ ಆದ್ಮೇಲೆ ಇಲ್ಲಿ ಕೆಲವೊಂದು ಜನ ಪ್ರಾಫಿಟ್ ಬುಕಿಂಗ್ ಕೂಡ ಮಾಡ್ತಾ ಇರ್ತಾರೆ. ಹಾಗಾಗಿ ಸ್ವಲ್ಪ ರಿಟ್ರೇಸ್ಮೆಂಟ್ ಅನ್ನ ಇಲ್ಲಿ ಕಂಡಿರ್ಬೋದು. ಅದಾದ್ಮೇಲೆ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ, ಮತ್ತೆ ಸೆಲ್ಲರ್ಸ್ ಇದನ್ನ ಏನ್ ಮಾಡ್ತಾರೆ, ಡೌನ್ ತರಕ್ಕೆ ಅಂದ್ರೆ ಮಾರ್ಕೆಟ್ ಪ್ರೈಸ್ ಅನ್ನ ಮತ್ತೆ ಕೆಳಗೆ ತರಕ್ಕೆ ತುಂಬಾ ಜನ ಪ್ರಯತ್ನ ಮಾಡ್ತಾರೆ ಸೆಲ್ಲರ್. ಅದಾದ್ಮೇಲೆ ಬೈಯರ್ಸ್ ಮತ್ತೆ ಏನ್ ಮಾಡ್ತಾರೆ, ಇಲ್ಲಿ ಈ ಪ್ರೈಸ್ ಅನ್ನ ಈ ಸೆಲ್ಲರ್ಸ್ ಝೋನ್ ಇಂದ ಇದನ್ನೇನ್ ಮಾಡ್ತಾರೆ, ಮಾರ್ಕೆಟ್ ಅನ್ನ ಪ್ರೈಸ್ ಮೇಲೆ ಹೋಗಿರ್ತಾರೆ. ಸೊ ಅವಾಗ ಇಲ್ಲೊಂದು ಡಬ್ಲ್ಯೂ ಪ್ಯಾಟರ್ನ್ ಕ್ರಿಯೇಟ್ ಆಗುತ್ತೆ. ಅಂದ್ರೆ ಇಲ್ಲಿ ಸೆಲ್ಲರ್ಸ್ ಏನಾಗಿರ್ತಾರೆ, ವೀಕ್ ಆಗಿರ್ತಾರೆ. ಸೊ ಈ ಲೆವೆಲ್ ಅಲ್ಲಿ ತುಂಬಾ ಜನ ಸೆಲ್ಲರ್ಸ್ ವೀಕ್ ಆಗಿರ್ತಾರೆ. ಹಾಗಾಗಿ ಯಾವಾಗ ಸೆಲ್ಲರ್ಸ್ ಝೋನ್ ಅನ್ನು ಬೀಟ್ ಆಗುತ್ತಲ್ಲ, ಅವಾಗ ಮಾರ್ಕೆಟ್ ಅಲ್ಲಿ ಒಂದು ಉತ್ತಮವಾದ ಡೈರೆಕ್ಷನ್ ಅನ್ನು ನಾವು ನೋಡಬಹುದು. ತುಂಬಾ ಜನ ಈ ಸ್ವಿಂಗ್ ಬ್ರೇಕ್ ಆಗ್ತಿದ್ದಂಗೆ ಇಲ್ಲಿ ಎಂಟ್ರಿ ಆಗಿರ್ತಾರೆ. ಅವ್ರ ಬಾಟಮ್ ಅಲ್ಲಿ ಅವರ ಸ್ಟಾಪ್ ಲಾಸ್ ಇರುತ್ತೆ. ಯಾಕೆ ಇಷ್ಟೊಂದು ದೊಡ್ಡ ಮಟ್ಟದ ಇಲ್ಲಿ ನಾವು ಟ್ರೆಂಡ್ ರಿವರ್ಸಲ್ ಅಲ್ಲಿ ಇಷ್ಟೊಂದು ದೊಡ್ಡ ಮೂವ್ಮೆಂಟ್ ಅಲ್ಲಿ ಯಾಕೆ ಕ್ರಿಯೇಟ್ ಆಗುತ್ತೆ ಅಂದ್ರೆ, ಫಸ್ಟ್ ಆಫ್ ಆಲ್ ಡಬ್ಲ್ಯೂ ಪ್ಯಾಟರ್ನ್ ಇಲ್ಲಿ ಕ್ರಿಯೇಟ್ ಆದಾಗ ನೋಡ್ತಾ ಇರ್ಬೋದು, ತುಂಬಾ ಜನ ಟಾಪ್ ಅಲ್ಲಿ ಸೆಲ್ ಮಾಡಿರ್ತಾರೆ. ಅದಾದ್ಮೇಲೆ ಕೆಲವೊಬ್ರು ಇಲ್ಲಿ ಸೆಲ್ ಮಾಡ್ತಾರೆ, ಕೆಲವೊಬ್ರು ಇಲ್ಲಿ ಸೆಲ್ ಮಾಡಿರ್ತಾರೆ, ಕೆಲವರು ಇಲ್ಲಿ ಸೆಲ್ ಮಾಡ್ತಾರೆ, ಕೆಲವರು ಇಲ್ಲಿ ಸೆಲ್ ಮಾಡಿರ್ತಾರೆ. ಸೊ ಅವರೆಲ್ಲ ಸ್ಟಾಪ್ ಲಾಸ್ ಅನ್ನ ಪ್ರೊಟೆಕ್ಟ್ ಮಾಡ್ತಾ ಇರ್ತಾರೆ. ಯಾವಾಗ ಟ್ರೆಂಡ್ ಇಲ್ಲಿ ಈ ರೀತಿ ರಿವರ್ಸಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಸೊ ಅವಾಗ ಅವ್ರಿಗೆಲ್ಲ ಏನಾಗುತ್ತೆ, ಸೊ ಪೊಸಿಷನ್ ಅವ್ರು ಏನ್ ಮಾಡ್ತಾರೆ, ತಮ್ಮ ಪೊಸಿಷನ್ ಇಂದ ಎಕ್ಸಿಟ್ ಆಗ್ತಾ ಇರುತ್ತೆ. ತಮ್ಮ ಸ್ಟಾಪ್ ಲಾಸ್ ಎಲ್ಲ ಟ್ರಿಗರ್ ಆಗ್ತಾ ಏನಾಗುತ್ತೆ, ಮಾರ್ಕೆಟ್ ಅಲ್ಲಿ ಒಂದು ಉತ್ತಮವಾದ ಮೂವ್ಮೆಂಟ್ ಅಲ್ಲಿ ನಮಗೆ ಕಂಡು ಬರ್ತದೆ. ಹಾಗಾಗಿ ಡಬ್ಲ್ಯೂ ಪ್ಯಾಟರ್ನ್ ಇದು ಒಂದು ಬುಲ್ಲಿಶ್ ಸೆಂಟಿಮೆಂಟ್. ಯಾಕಂದ್ರೆ ಇಲ್ಲಿ ಮಾರ್ಕೆಟ್ ಇಷ್ಟೊಂದು ಬೇರಿಶ್ ಆದ್ಮೇಲೆ ಇದನ್ನ ಟ್ರೆಂಡ್ ಅನ್ನ ಏನ್ ಮಾಡ್ತಾರೆ, ಇಲ್ಲಿ ಮಾರ್ಕೆಟ್ ಅಲ್ಲಿ ಇವರು ಚೇಂಜ್ ಮಾಡಿ ಇದನ್ನ ಏನ್ ಮಾಡ್ತಾರೆ, ಬುಲ್ಲಿಶ್ ಆಗಿ ಕನ್ವರ್ಟ್ ಮಾಡ್ತಾರೆ. ಹಾಗಾಗಿ ಟ್ರೆಂಡ್ ರಿವರ್ಸಲ್ ಆಗಿ ನಾವು ಏನಾದ್ರೂ ಪ್ಲಾನ್ ಮಾಡ್ಬೇಕಂದ್ರೆ ಮಾರ್ಕೆಟ್ ಅಲ್ಲಿ ಒಂದು ಯಾವಾಗ ಡೌನ್ ಫಾಲ್ ಆಗ್ತಾ ಇರ್ತದೆ, ಅದನ್ನ ಟ್ರೆಂಡ್ ರಿವರ್ಸಲ್ ಆಗಿ ನಾವು ವೇಟ್ ಮಾಡ್ಬೇಕಾದ್ರೆ ಡಬ್ಲ್ಯೂ ಪ್ಯಾಟರ್ನ್ ಅಲ್ಲಿ ಕ್ರಿಯೇಟ್ ಆದಾಗ ಮಾತ್ರ ನಾವು ಟ್ರೆಂಡ್ ರಿವರ್ಸಲ್ ಆಗಿ ಇದನ್ನ ನೋಡಿ ಟ್ರೆಂಡ್ ಅಪೋಸಿಟ್ ಆಗಿ ನಾವು ಅವಾಗ ಮಾರ್ಕೆಟ್ ಅಲ್ಲಿ ಎಂಟ್ರಿ ಆಗಬೇಕಾಗುತ್ತೆ. ಅಲ್ಲಿವರೆಗೂ ನಾವು ಮಾರ್ಕೆಟ್ ಅಲ್ಲಿ ಎಂಟ್ರಿ ಆಗಬಾರ್ದು. ಸೊ ಹಾಗಾಗಿ ಟ್ರೆಂಡ್ ರಿವರ್ಸಲ್ ಆಗಿ ತುಂಬಾ ಇದನ್ನ ಯೂಸ್ ಮಾಡ್ತಾರೆ. ಮತ್ತೆ ಇದ್ರ ವಿನ್ನಿಂಗ್ ಪ್ರೊಬಬಿಲಿಟಿ 70-80%. ಅಂದ್ರೆ ನಾವು ಪ್ರತಿ ಟೈಮ್ ಇದನ್ನ ಡಬ್ಲ್ಯೂ ಪ್ಯಾಟರ್ನ್ ಅಲ್ಲಿ ಸಕ್ಸಸ್ ಆಗ್ತೀವಿ ಅಂತ ಹೇಳಕ್ಕಾಗಲ್ಲ. 70-80% ನಾವು ಈ ಚಾರ್ಟ್ ಪ್ಯಾಟರ್ನ್ ಅಲ್ಲಿ ನಾವು ವಿನ್ನಿಂಗ್ ಅನ್ನ ಆಗ್ಬೋದು. ಸೊ ಹಾಗಾಗಿ ತುಂಬಾ ಜನ ಇದನ್ನ ಯೂಸ್ ಮಾಡ್ತಾರೆ. ಮಾರ್ಕೆಟ್ ಅಲ್ಲಿ ತುಂಬಾ ಪವರ್ಫುಲ್ ಆಗಿರುವಂತ ಚಾರ್ಟ್ ಪ್ಯಾಟರ್ನ್ ಕೂಡ ಡಬ್ಲ್ಯೂ ಪ್ಯಾಟರ್ನ್. ಮನೆಗಳ ನಾನು ಒಂದು ಲೈವ್ ವಿಡಿಯೋಗಳೊಂದಿಗೆ ಮತ್ತು ಲೈವ್ ಎಕ್ಸಾಂಪಲ್ ಒಂದಿಗೆ ನಿಮಗೆ ಡಬ್ಲ್ಯೂ ಪ್ಯಾಟರ್ನ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. 29 ಇಲ್ಲಿ ನೋಡ್ತಾ ಇರ್ಬೋದು, 29/12/2023, ಇದು 22. ಸಾರಿ, ಇಲ್ಲಿ ನೋಡ್ತಾ ಇರ್ಬೋದು ಮಾರ್ಕೆಟ್ ಅಲ್ಲಿ ನಮ್ಮ ಕಂಡೀಷನ್ ಪ್ರಕಾರ ಏನಾಗಿರ್ಬೇಕು, ಮಾರ್ಕೆಟ್ ಅಲ್ಲಿ ಒಂದು ಉತ್ತಮವಾದ ಡೌನ್ ಫಾಲ್ ಆಗಿರ್ಬೇಕು. ಸೊ ಡೌನ್ ಫಾಲ್ ಆದ್ಮೇಲೆ ಮಾರ್ಕೆಟ್ ಅಲ್ಲಿ ಸ್ವಲ್ಪ ರಿಟ್ರೇಸ್ಮೆಂಟ್ ಅನ್ನು ಕಾಣುತ್ತೆ. ಅದಾದ್ಮೇಲೆ ಸೆಲ್ಲರ್ಸ್ ಮತ್ತೆ ಅದನ್ನ ಡೌನ್ ತರ ಪ್ರೊಜೆಕ್ಟ್ ಮಾಡ್ತಾರೆ. ಬಟ್ ಬಯರ್ಸ್ ನ ಲೆವೆಲ್ ಅನ್ನ ಅವ್ರಿಗೆ ಬೀಟ್ ಮಾಡಕ್ಕಾಗಲ್ಲ. ಸೊ ಇಲ್ಲಿ ಬಯರ್ಸ್ ಎಲ್ಲ ತುಂಬಾ ಜನ ಆಕ್ಟಿವೇಟ್ ಆಗ್ತಾರೆ. ಮತ್ತೆ ಏನ್ ಮಾಡ್ತಾರೆ, ಸೆಲ್ಲರ್ಸ್ ನ ಝೋನ್ ಅನ್ನ ಅವ್ರು ಏನ್ ಮಾಡ್ತಾರೆ, ಬೀಟ್ ಮಾಡಿ ಮಾರ್ಕೆಟ್ ಅಲ್ಲಿ ಒಂದು ಉತ್ತಮವಾದ ಮೊಮೆಂಟ್ ಅನ್ನ ಇಲ್ಲಿ ಕ್ರಿಯೇಟ್ ಮಾಡ್ತಾರೆ. ಬುಲ್ಲಿಶ್ ಮಾರ್ಕೆಟ್ ಅಲ್ಲಿ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಈ ರೀತಿ ಡಬ್ಲ್ಯೂ ಪ್ಯಾಟರ್ನ್ ಕ್ರಿಯೇಟ್ ಆದಾಗ ತುಂಬಾ ಜನ ಈ ಸ್ವಿಂಗ್ ನ ಬ್ರೇಕ್ ಆಗ್ತಿದ್ದಂಗೆ ಎಂಟ್ರಿ ಆಗಿರ್ತಾರೆ, ಅಥವಾ ಈ ಡೇ ಹೈ ಬ್ರೇಕ್ ಆಗ್ತಿದ್ದಂಗೆ ತುಂಬಾ ಜನ ಇಲ್ಲಿ ಎಂಟ್ರಿ ಆಗಿರ್ತಾರೆ. ನೀವು ನೋಡ್ತಾ ಇರಬಹುದು, ನಿಮಗೆ ರಿಸ್ಕ್ ರಿವಾರ್ಡ್ ರೇಷಿಯೋ ಪ್ರಕಾರ 1:, ನೀವು ಇಲ್ಲಿ 4 ಅಥವಾ 5 ವರೆಗೂ ನಿಮ್ಮ ಟಾರ್ಗೆಟ್ ಅನ್ನು ನೀವು ಆರಾಮಾಗಿ ಇಲ್ಲಿ ರೀಚ್ ಮಾಡ್ತಿರಂತ ತುಂಬಾ ಪವರ್ಫುಲ್ ಆಗಿರುವಂತ ಚಾರ್ಟ್ ಪ್ಯಾಟರ್ನ್ ಇದೆ. ಬನ್ನಿ ಗೆಳೆಯರೆ, ಜನವರಿ 2 ಇಲ್ಲಿ ನೋಡ್ತಾ ಇರಬಹುದು, ಮಾರ್ಕೆಟ್ ನಮ್ಮ ಕಂಡೀಷನ್ ಪ್ರಕಾರ ಏನಾಗುತ್ತೆ, ಉತ್ತಮವಾದ ಡೌನ್ ಫಾಲ್ ಆಗುತ್ತೆ. ಅದಾದ್ಮೇಲೆ ಸ್ವಲ್ಪ ರಿಟ್ರೇಸ್ಮೆಂಟ್ ಅನ್ನು ಕೊಡ್ತದೆ. ತದನಂತರ ಮಾರ್ಕೆಟ್ ಮತ್ತೆ ಡೌನ್ ಫಾಲ್ ಆಗುತ್ತೆ. ಅದಾದ್ಮೇಲೆ ಮಾರ್ಕೆಟ್ ಮತ್ತೆ ಇಲ್ಲಿ ಬುಲ್ಲಿಶ್ ಸೆಂಟಿಮೆಂಟ್ ಆಗಿ ಕ್ರಿಯೇಟ್ ಆಗುತ್ತೆ. ಸೊ ಈ ಸ್ವಿಂಗ್ ಬ್ರೇಕ್ ಆಗ್ತದೆ, ತುಂಬಾ ಜನ ಎಂಟ್ರಿ ಆಗ್ತಾರೆ. ಬಾಟಮ್ ಅಲ್ಲಿ ಅವರ ಸ್ಟಾಪ್ ಲಾಸ್ ಇರುತ್ತೆ. ಅದಾದ್ಮೇಲೆ ಜನವರಿ 5ಕ್ಕೂ ಕೂಡ ಮಾರ್ಕೆಟ್ ಅಲ್ಲಿ ಏನಾಗ್ತಾ ಇದೆ, ಒಂದು ಉತ್ತಮವಾದ ಡೌನ್ ಫಾಲ್ ಆಗ್ತಾ ಇದೆ. ಆದ್ಮೇಲೆ ಮಾರ್ಕೆಟ್ ಅಲ್ಲಿ ಸ್ವಲ್ಪ ರಿಟ್ರೇಸ್ಮೆಂಟ್ ಅನ್ನು ಕಾಣ್ತೀವಿ. ಅದಾದ್ಮೇಲೆ ಮಾರ್ಕೆಟ್ ಮತ್ತೆ ಸ್ವಲ್ಪ ಪ್ರೈಸ್ ಕೆಳಗೆ ಬರುತ್ತೆ. ಅದಾದ್ಮೇಲೆ ಬಯರ್ಸ್ ಮತ್ತೆ ಏನ್ ಮಾಡ್ತಾರೆ,
ಇದೇ ಲೆವೆಲಿಂದ ಮಾರ್ಕೆಟ್ ಅನ್ನು ಇಲ್ಲಿ ಅಪ್ ಡೈರೆಕ್ಷನ್ ಆಗಿ ಹೋಗ್ತಾರೆ. ಅವಾಗ ಮಾರ್ಕೆಟ್ ಅಲ್ಲಿ ನೀವು ನೋಡ್ತಿರೋದು ಒಂದು ಉತ್ತಮವಾದ ನಾವು ಇಲ್ಲಿ ರಿವರ್ಸಲ್ ಅನ್ನು ಕಾಣ್ಬೋದು. ಹಾಗಾಗಿ ಟ್ರೆಂಡ್ ರಿವರ್ಸಲ್ ಆಗಿದ್ದನ್ನ ತುಂಬಾ ಜನ ಇದನ್ನ ಯೂಸ್ ಮಾಡ್ತಾರೆ. ಅಂದ್ರೆ ಪವರ್ಫುಲ್ ಆಗಿರುವಂತ ಚಾರ್ಟ್ ಪ್ಯಾಟರ್ನ್, ನೀವು ಕೂಡ ಇದನ್ನ ಯೂಸ್ ಮಾಡಬಹುದು. ತುಂಬಾ ಜನ ಇದನ್ನ ಯೂಸ್ ಮಾಡಿ ಮಾರ್ಕೆಟ್ ಅಲ್ಲಿ ತುಂಬಾ ಒಂದು ಒಳ್ಳೆ ಪ್ರಾಫಿಟ್ ಅನ್ನು ಮಾಡ್ತಾ ಇದ್ದಾರೆ. ನೋಡ್ತಾ ಇರಬಹುದು ಜನವರಿ 13 ಮಾರ್ಕೆಟ್ ಅಲ್ಲಿ ನೋಡ್ತಾ ಇರಬಹುದು ಇಷ್ಟೊಂದು ಡೌನ್ ಫಾಲ್ ಆದ್ಮೇಲೆ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ, ಸ್ವಲ್ಪ ರಿಟ್ರೇಸ್ಮೆಂಟ್ ಅನ್ನು ಕೊಡ್ತದೆ. ಕೊಟ್ಟು ಮಾರ್ಕೆಟ್ ಮತ್ತೆ ಪ್ರೈಸ್ ಅನ್ನು ಕೆಳಗೆ ತರಕ ಸೆಲ್ಲರ್ಸ್ ಟ್ರೈ ಮಾಡ್ತಾರೆ. ಬಟ್ ಈ ಲೆವೆಲ್ ಅನ್ನು ಅವ್ರಿಗೆ ಬೀಟ್ ಮಾಡಕ್ಕಾಗಲ್ಲ, ಬಯರ್ಸ್ ಲೆವೆಲ್ ಅನ್ನು ಅವ್ರಿಗೆ ಬೀಟ್ ಮಾಡಕ್ಕಾಗಲ್ಲ. ತುಂಬಾ ಜನ ಮತ್ತೆ ಏನ್ ಮಾಡ್ತಾರೆ, ಈ ಲೆವೆಲ್ ಅಲ್ಲಿ ಅವಾಗ ಆಕ್ಟಿವೇಟ್ ಆಗ್ತಾರೆ. ಆಕ್ಟಿವೇಟ್ ಆದ್ಮೇಲೆ ಇಲ್ಲಿ ನೋಡ್ತಾ ಇರಬಹುದು ಯಾವಾಗ ಈ ಸ್ವಿಂಗ್ ಬ್ರೇಕ್ ಆಗುತ್ತಲ್ಲ ಅವಾಗ ಮಾರ್ಕೆಟ್ ಅಲ್ಲಿ ಒಂದು ಉತ್ತಮವಾದ ಮೊಮೆಂಟ್ ಅನ್ನು ನಮಗೆ ಇಲ್ಲಿ ಕೊಡ್ತದೆ. ನೀವು ಒಂದು ಒಳ್ಳೆಯ ಸ್ಟಾಪ್ ಲಾಸ್ ಒಂದಿಗೆ ನೀವು ಇಲ್ಲಿ ಮಾರ್ಕೆಟ್ ಅಲ್ಲಿ ಒಂದು ಉತ್ತಮವಾದ ರಿಸ್ಕ್ ರಿವಾರ್ಡ್ ಪ್ರಕಾರ ಒಂದು ಪ್ರಾಫಿಟ್ ಅನ್ನು ಇಲ್ಲಿ ಬುಕ್ ಮಾಡಬಹುದು. ಅದಾದ್ಮೇಲೆ ಮಾರ್ಕೆಟ್ ಅಲ್ಲಿ ಇಲ್ಲಿ ನೋಡ್ತಾ ಇರ್ಬೇಕು ನೀವು ಇಷ್ಟೊಂದು ಡೌನ್ ಫಾಲ್ ಆದ್ಮೇಲೆ ಮಾರ್ಕೆಟ್ ಸ್ವಲ್ಪ ರಿಟ್ರೇಸ್ಮೆಂಟ್ ಅನ್ನು ಕೊಟ್ಟು ಸ್ವಲ್ಪ ಮತ್ತೆ ಸೆಲ್ಲರ್ಸ್ ಇಲ್ಲಿ ಡೌನ್ ತರ ಪ್ರಯತ್ನ ಮಾಡ್ತಾರೆ. ಬಟ್ ಬಯರ್ಸ್ ಇದನ್ನ ಮೇಲೆ ಹೋಗುತ್ತೆ. ಇಂಟ್ರಾಡೇದಲ್ಲಿ ಎಲ್ಲ ಯಾರ್ಯಾರು ಟ್ರೇಡ್ ಮಾಡೋರು ಇದ್ದಾರೆ, ಸೊ ಅವರೆಲ್ಲ ಏನ್ ಮಾಡ್ತಾರೆ, ಇದೇ ಪೊಸಿಷನ್ ಅಲ್ಲಿ ಅಂದ್ರೆ ಈ ಸ್ವಿಂಗ್ ಬ್ರೇಕ್ ಆಗ್ತಿದ್ದಾಗ ಇಲ್ಲೇ ಬಾಟಮ್ ಅಲ್ಲಿ ಅವ್ರು ಏನಾಗುತ್ತೆ ಅವ್ರ ಎಂಟ್ರಿ ಆಗಿರುತ್ತೆ. ಸೊ ಈ ಸ್ವಿಂಗ್ ಕೆಳಗಡೆ ಅವರ ಸ್ಟಾಪ್ ಲಾಸ್ ಇರುತ್ತೆ. ಬೇರೆ ಒಂದು ಚಿಕ್ಕದಾದ ಸ್ಟಾಪ್ ಲಾಸ್ ಒಂದಿಗೆ ಅವ್ರು ಏನ್ ಮಾಡ್ತಾರೆ, ಒಂದು ಉತ್ತಮವಾದ ಪ್ರಾಫಿಟ್ ಅನ್ನ ಇಲ್ಲಿ ಬುಕ್ ಮಾಡುವಂತಹ ಮೂಮೆಂಟ್ ಇರುತ್ತೆ. ಸೊ ಯಾವಾಗ ಪ್ರಿವಿಯಸ್ ಡೇ ಹೈಗಳನ್ನ ಇಲ್ಲಿ ಅವರು ತಮ್ಮ ಟಾರ್ಗೆಟ್ ಆಗಿ ಇಲ್ಲಿ ನೋಡ್ತಾ ಇರಬಹುದು, ಅದೇ ಟಾರ್ಗೆಟ್ ಗೆ ಏನಾಗುತ್ತೆ ಇಲ್ಲಿ ಮಾರ್ಕೆಟ್ ಅಲ್ಲಿ ರೀಚ್ ಆಗುತ್ತೆ. ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಡಬ್ಲ್ಯೂ ಪ್ಯಾಟರ್ನ್ ಕ್ರಿಯೇಟ್ ಆದಾಗ ಒಂದು ಉತ್ತಮವಾದ ಬುಲ್ಲಿಶ್ ಮಾರ್ಕೆಟ್ ನಮಗೆ ಕಾಣುವಂತಹ ಚಾನ್ಸಸ್ ತುಂಬಾ ಇರುತ್ತೆ. ಹಾಗಾಗಿ ತುಂಬಾ ಜನ ಇದನ್ನ ಯೂಸ್ ಮಾಡ್ತಾರೆ ಗೆಳೆಯರು. ನೀವು ಕೂಡ ಇದನ್ನ ಯೂಸ್ ಮಾಡಿ ಬ್ಯಾಕ್ ಟೆಸ್ಟ್ ಮಾಡಿ. ಸೊ ಅದಂತರ ನಿಮ್ಮ ಟ್ರೇಡಿಂಗ್ ಅಲ್ಲಿ ಇದನ್ನ ಫಾಲೋ ಅಪ್ ಮಾಡಬಹುದು ಗೆಳೆಯರು. ಬನ್ನಿ ಗೆಳೆಯರು, ಇಲ್ಲಿ ಮಾರ್ಕೆಟ್ ಅಲ್ಲಿ ಒಂದು ಡೌನ್ ಫಾಲ್ ಆಗುತ್ತೆ, ಆದ್ಮೇಲೆ ಸ್ವಲ್ಪ ರಿಟ್ರೇಸ್ಮೆಂಟ್ ಅನ್ನು ಕಂಡು ಅದಾದ್ಮೇಲೆ ಮತ್ತೆ ಸೆಲ್ಲರ್ಸ್ ಇಲ್ಲಿ ಡೌನ್ ತರ ಪ್ರಯತ್ನ ಮಾಡ್ತಾರೆ. ಬಟ್ ಈ ಲೆವೆಲ್ ಅನ್ನ ಅವ್ರಿಗೆ ಬೀಟ್ ಮಾಡಕ್ಕೆ ಸೊ ಆಗಲ್ಲ, ಯಾಕಂದ್ರೆ ಇಲ್ಲಿ ಬಯರ್ಸ್ ತುಂಬಾ ಸ್ಟ್ರಾಂಗ್ ಆಗಿ ಎಂಟ್ರಿ ಆಗಿರ್ತಾರೆ. ಅದಾದ್ಮೇಲೆ ನೋಡ್ತಾ ಇರ್ಬೋದು ನೀವು ಒಂದು ಟ್ರೆಂಡ್ ರಿವರ್ಸಲ್ ಅಂದ್ರೆ ಚೇಂಜ್ ಅಂತ ಆಗಿದೆ. ಹಾಗಾಗಿ ನಾವು ಇದನ್ನ ಟ್ರೆಂಡ್ ರಿವರ್ಸಲ್ ಆಗಿ ತುಂಬಾ ಇದನ್ನ ಯೂಸ್ ಮಾಡ್ತೀವಿ. ಫೆಬ್ರವರಿ 5 ಇಲ್ಲಿ ನೋಡ್ತಾ ಇರಬಹುದು ಉತ್ತಮವಾದ ಡೌನ್ ಫಾಲ್ ಆದ್ಮೇಲೆ ಮಾರ್ಕೆಟ್ ಅಲ್ಲಿ ರಿಟ್ರೇಸ್ಮೆಂಟ್ ಅನ್ನು ಕಾಣ್ತೀವಿ. ಅದಾದ್ಮೇಲೆ ಸೆಲ್ಲರ್ಸ್ ಮತ್ತೆ ಡೌನ್ ತರ ಪ್ರಯತ್ನ ಮಾಡ್ತಾರೆ ಪ್ರೈಸ್ ಅನ್ನ. ಸೊ ಮಾರ್ಕೆಟ್ ಮತ್ತೆ ಇಲ್ಲಿಂದ ಟ್ರೆಂಡ್ ರಿವರ್ಸಲ್ ಆಗಿ ಚೇಂಜ್ ಆಗುತ್ತೆ. ಹಾಗಾಗಿ ಮಾರ್ಕೆಟ್ ನೋಡ್ತಾ ಇರಬಹುದು ಇಷ್ಟೊಂದು ಡೌನ್ ಫಾಲ್ ಆದ್ಮೇಲೆ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ, ಸ್ವಲ್ಪ ನಾವು ಟ್ರೆಂಡ್ ರಿವರ್ಸಲ್ ಆಗಿ ವೇಟ್ ಮಾಡ್ತಾ ಇದ್ದಾರೆ. ನಮಗೆ ಸೊ ಡಬ್ಲ್ಯೂ ಪ್ಯಾಟರ್ನ್ ಕ್ರಿಯೇಟ್ ಆದಾಗ ನಾವು ಟ್ರೆಂಡ್ ರಿವರ್ಸಲ್ ಆಗಿ ಇಲ್ಲಿ ಎಂಟ್ರಿ ಆಗ್ಬೋದು. ಹಾಗಾಗಿ ಅವಾಗ ಮಾರ್ಕೆಟ್ ಅಲ್ಲಿ ನಾವು ಒಂದು ಉತ್ತಮವಾದ ರಿಸಲ್ಟ್ ಅನ್ನ ನೋಡ್ಬೋದು. ಅದಾದ್ಮೇಲೆ ಮಾರ್ಚ್ 20 ಇಲ್ಲಿ ನೋಡ್ತಾ ಇರಬಹುದು ಮಾರ್ಕೆಟ್ ಅಲ್ಲಿ ಇಷ್ಟೊಂದು ದೊಡ್ಡ ಫಾಲ್ ಆಗಿರುತ್ತೆ. ಒಂದ್ ಸೆಕೆಂಡ್ ಇಲ್ಲಿಂದ ಒಂದು ಉತ್ತಮವಾದ ಫಾಲ್ ಆದ್ಮೇಲೆ ಮಾರ್ಕೆಟ್ ಅಲ್ಲಿ ಸ್ವಲ್ಪ ರಿಟ್ರೇಸ್ಮೆಂಟ್ ಅನ್ನು ಕಾಣುತ್ತೆ. ಅದಾದ್ಮೇಲೆ ಮಾರ್ಕೆಟ್ ಮತ್ತೆ ಡೌನ್ ಬರುತ್ತೆ. ಅದಾದ್ಮೇಲೆ ನೋಡ್ತಾ ಇರಬಹುದು ಮಾರ್ಕೆಟ್ ಮತ್ತೆ ಸೊ ಯಾವ ಲೆವೆಲ್ ಅಂದ್ರೆ ಪ್ರೈಸ್ ಬ್ರೇಕ್ ಆಗಿತ್ತಲ್ಲ, ಸೊ ಅದೇ ಲೆವೆಲ್ ವರೆಗೂ ನಮ್ಮ ಟಾರ್ಗೆಟ್ ಅಲ್ಲಿ ಆರಾಮಾಗಿ ನಾವು ರೀಚ್ ಅನ್ನು ಮಾಡಬಹುದು. ಸೊ ಇಲ್ಲಿ ಡಬ್ಲ್ಯೂ ಪ್ಯಾಟರ್ನ್ ಕ್ರಿಯೇಟ್ ಆಗುತ್ತೆ. ಈ ಸ್ವಿಂಗ್ ನ ಬ್ರೇಕ್ ಆಗ್ತದೆ, ತುಂಬಾ ಜನ ಎಂಟ್ರಿ ಆಗಿರ್ತಾರೆ. ಬಾಟಮ್ ಅಲ್ಲಿ ಅವರ ಸ್ಟಾಪ್ ಲಾಸ್ ಇರುತ್ತೆ. ಅದಾದ್ಮೇಲೆ ಏಪ್ರಿಲ್ 3 ಮಾರ್ಕೆಟ್ ಅಲ್ಲಿ ನೋಡ್ತಾ ಇರಬಹುದು ಇಷ್ಟೊಂದು ದೊಡ್ಡ ಸೆಲ್ಲಿಂಗ್ ಆದ್ಮೇಲೆ ಸ್ವಲ್ಪ ರಿಟ್ರೇಸ್ಮೆಂಟ್ ಅನ್ನು ಕೊಡ್ತದೆ, ಮಾರ್ಕೆಟ್ ಮತ್ತೆ ಡೌನ್ ಬರ್ತದೆ. ಅದಾದ್ಮೇಲೆ ಮತ್ತೆ ಇಲ್ಲಿ ಬೈಯರ್ಸ್ ಏನ್ ಮಾಡ್ತಾರೆ, ಪ್ರೈಸ್ ಅನ್ನ ಮೇಲೆ ಇರ್ತಾರೆ, ಸೆಲ್ಲರ್ಸ್ ಇದನ್ನ ಡೌನ್ ತರ ಪ್ರಯತ್ನ ಮಾಡ್ತಾರೆ. ಬಟ್ ಸೆಲ್ಲರ್ಸ್ ಎಲ್ಲ ಆಲ್ರೆಡಿ ಬೇಕಾಗಿರ್ತಾರೆ. ಅದಾದ್ಮೇಲೆ ನೀವು ಮಾರ್ಕೆಟ್ ಅಲ್ಲಿ ನೋಡ್ತಾ ಇರಬಹುದು ಯಾವಾಗ ಈ ಸ್ವಿಂಗ್ ಬ್ರೇಕ್ ಆಗುತ್ತಲ್ಲ ಅವಾಗ ಏನಾಗುತ್ತಲ್ಲ ಮಾರ್ಕೆಟ್ ಅಲ್ಲಿ ಬೈಯರ್ಸ್ ಏನಾಗ್ತಾರೆ ಆಕ್ಟಿವೇಟ್ ಆಗ್ತಾರೆ. ಮತ್ತೆ ಈ ಸ್ವಿಂಗ್ ನ ಕೆಳಗಡೆ ಅವರ ಸ್ಟಾಪ್ ಲಾಸ್ ಇರುತ್ತೆ. ಇಲ್ಲಿ ನೋಡ್ತಾ ಇರಬಹುದಲ್ಲ ಮಾರ್ಕೆಟ್ ಅಲ್ಲಿ ಒಂದು ಉತ್ತಮವಾದ ಮೊಮೆಂಟ್ ನಮಗೆ ಸಿಗುತ್ತೆ ಅಂತ. ಅದಾದ್ಮೇಲೆ ಏಪ್ರಿಲ್ 10 ಮೇಲೆ ಏನಾಗುತ್ತೆ, ಮಾರ್ಕೆಟ್ ಅಲ್ಲಿ ಒಂದು ಡೌನ್ ಫಾಲ್ ಆಗುತ್ತೆ. ಆದ್ಮೇಲೆ ಸ್ವಲ್ಪ ರಿಟ್ರೇಸ್ಮೆಂಟ್ ಆಗುತ್ತೆ, ಮತ್ತೆ ಮಾರ್ಕೆಟ್ ಡೌನ್ ಫಾಲ್ ಆಗುತ್ತೆ. ಹಾಗಾಗಿ ಮತ್ತೆ ಇಲ್ಲಿ ಮಾರ್ಕೆಟ್ ಅಲ್ಲಿ ನಾವು ಟ್ರೆಂಡ್ ರಿವರ್ಸಲ್ ಆಗಿ ವೇಟ್ ಮಾಡ್ತೀವಿ. ಇಲ್ಲಿ ಈ ರೀತಿಯಾಗಿ ಡಬ್ಲ್ಯೂ ಪ್ಯಾಟರ್ನ್ ಕ್ರಿಯೇಟ್ ಆಗುತ್ತೆ. ಸ್ವಿಂಗ್ ಬ್ರೇಕ್ ಆಗ್ತಿದ್ದಂಗ ನಮ್ಮ ಎಂಟ್ರಿ ಆಗಿರುತ್ತೆ. ಈ ಬಾಟಮ್ ಅಲ್ಲಿ ನಮ್ಮ ಸ್ಟಾಪ್ ಲಾಸ್ ಇರುತ್ತೆ. ಸೊ ಇಲ್ಲಿ ಸ್ಟಾಪ್ ಲಾಸ್ ಅನ್ನ ಇಟ್ಟು ನಾವು ಈ ಸ್ವಿಂಗ್ ಬ್ರೇಕ್ ಆಗ್ತಿದ್ದಂಗ ನಮ್ಮ ಎಂಟ್ರಿ ಅನ್ನು ತಗೊಂಡ್ರು ಕೂಡ ನಮಗೆ ಪ್ರಕಾರ 1:1 ಅನ್ನ ನಾವಿಲ್ಲಿ ಆರಾಮಾಗಿ ಪ್ರಾಫಿಟ್ ಅನ್ನು ಬುಕ್ ಮಾಡಬಹುದು. ಇಲ್ಲಿ ನೋಡ್ತಾ ಇರಬಹುದು 11:4. ಸೊ 11:4 ಏನಾಗುತ್ತೆ, ಮಾರ್ಕೆಟ್ ನಮ್ಮ ಕಂಡೀಷನ್ ಪ್ರಕಾರ ಒಂದು ಉತ್ತಮವಾದ ಡೌನ್ ಫಾಲ್ ಆಗುತ್ತೆ. ಸ್ವಲ್ಪ ರಿಟ್ರೇಸ್ಮೆಂಟ್ ಅನ್ನು ತಗೋತದೆ, ಸೆಲ್ಲರ್ ಮತ್ತೆ ಡೌನ್ ತರ ಪ್ರಯತ್ನ ಮಾಡ್ತಾರೆ. ಬಟ್ ಬೇರ್ಸ್ ಇಲ್ಲಿ ಮತ್ತೆ ಇದನ್ನ ಬೀಟ್ ಮಾಡ್ತಾರೆ.
ಸೊ ಟ್ರೆಂಡ್ ರಿವರ್ಸಲ್ ಆಗಿ ನಾವು ಇದನ್ನ ತುಂಬಾ ಜನ ಯೂಸ್ ಮಾಡ್ತೀವಿ. ಇಲ್ಲಿ ಅವರ ಎಂಟ್ರಿ ಆಗಿರುತ್ತೆ, ಬಾಟಮ್ ಅಲ್ಲಿ ಅವರ ಸ್ಟಾಪ್ ಲಾಸ್ ಆಗಿರುತ್ತೆ. ಅದಾದ್ಮೇಲೆ ಏಪ್ರಿಲ್ 24 ಇಲ್ಲಿ ನೋಡ್ತಾ ಇರೋದು ಮಾರ್ಕೆಟ್ ಅಲ್ಲಿ ಇಷ್ಟು ಬಿಗ್ ಕ್ಯಾಂಡಲ್ ಮಾಡಿ ದೊಡ್ಡ ದೊಡ್ಡ ಮಟ್ಟದ ಸೆಲ್ಲಿಂಗ್ ಆದ್ಮೇಲೆ ಕೂಡ ಮಾರ್ಕೆಟ್ ಅಲ್ಲಿ ಸ್ವಲ್ಪ ರಿಟ್ರೇಸ್ಮೆಂಟ್ ಆಗಿ ಮಾರ್ಕೆಟ್ ಏನಾಗುತ್ತೆ ಟ್ರೆಂಡ್ ರಿವರ್ಸಲ್ ಆಗುತ್ತೆ. ಸೊ ಇಲ್ಲಿ ನೋಡ್ತಾ ಇರೋದು ಅದು ಚಿಕ್ಕ ಸ್ಟಾಪ್ ಲಾಸ್. ನೀವು ಚಿಕ್ಕ ಸ್ಟಾಪ್ ಲಾಸ್ ಒಂದಿಗೆ ಇಲ್ಲಿ ನೀವು ಎಂಟ್ರಿ ಆದರೆ ನೀವು ಒಂದು ಉತ್ತಮವಾದ ಮೂಮೆಂಟ್ ಅನ್ನು ಇಲ್ಲಿ ಪಡಿತಾರೆ ಗೆಳೆಯರು. ಹಾಗಾಗಿ ಮಾರ್ಕೆಟ್ ಅಲ್ಲಿ ನೀವು ತುಂಬಾ ಜನ ಇದನ್ನ ಯೂಸ್ ಮಾಡ್ತಾರೆ, ನೀವು ಕೂಡ ಇದನ್ನ ಯೂಸ್ ಮಾಡಿ ಪ್ರಾಫಿಟ್ ಅನ್ನ ಮಾಡ್ಕೊಳ್ಳಿ. ಕೊನೆಯದಾಗಿ ಮಾರ್ಕೆಟ್ ಅಲ್ಲಿ ನೋಡಿ ಇಷ್ಟೊಂದು ಡೌನ್ ಫಾಲ್ ಆದ್ಮೇಲೆ ಮಾರ್ಕೆಟ್ ರಿಟ್ರೇಸ್ಮೆಂಟ್ ಅನ್ನು ತಗೋತದೆ, ಮತ್ತೆ ಡೌನ್ ಆಗುತ್ತೆ ಇಲ್ಲಿ ಮಾರ್ಕೆಟ್ ಪ್ರೈಸ್ ಅನ್ನು. ಬಟ್ ಇಲ್ಲಿ ಬೈಯರ್ಸ್ ಏನ್ ಮಾಡ್ತಾರೆ, ಈ ಲೆವೆಲ್ ಅನ್ನು ಬೇಟ್ ಮಾಡ್ತಾರೆ. ಸೊ ಈ ಸ್ವಿಂಗ್ ಬ್ರೇಕ್ ಆಗ್ತಿದೆ, ತುಂಬಾ ಜನ ಎಂಟ್ರಿ ಆಗಿರ್ತಾರೆ, ಬಾಟಮ್ ಅಲ್ಲಿ ಅವರ ಸ್ಟಾಪ್ ಲಾಸ್ ಇರುತ್ತೆ. ಸೊ ಪ್ರೈಸ್ ಯಾವ ಲೆವೆಲ್ ಇಂದ ಇದು ಬ್ರೇಕ್ ಆಗಿರ್ತಲ್ಲ, ಸೊ ಆ ಲೆವೆಲ್ ವರೆಗೂ ಟಾರ್ಗೆಟ್ ಅನ್ನ ಇಲ್ಲಿ ಎಕ್ಸ್ಪೆಕ್ಟೇಷನ್ ಅನ್ನ ಮಾಡಬಹುದು. ಹಾಗಾಗಿ ಮಾರ್ಕೆಟ್ ಅಲ್ಲಿ ಟ್ರೆಂಡ್ ರಿವರ್ಸಲ್ ಆಗಿ ಯಾರೆಲ್ಲ ವೇಟ್ ಮಾಡ್ತಾ ಇರ್ತಾರೆ, ಸೊ ಅವರೆಲ್ಲ ಡಬ್ಲ್ಯೂ ಪ್ಯಾಟರ್ನ್ ಕ್ರಿಯೇಟ್ ಅಂದ್ರೆ ಮಾರ್ಕೆಟ್ ಅಲ್ಲಿ ಡಬ್ಲ್ಯೂ ಪ್ಯಾಟರ್ನ್ ಕ್ರಿಯೇಟ್ ಆದಾಗ ನೀವು ಏನ್ ಮಾಡ್ಬೇಕಾಗತ್ತೆ, ಅದನ್ನ ಯೂಸ್ ಮಾಡ್ಬೇಕಾಗುತ್ತೆ. ನಾನು ನಿಮಗೆ ಇವಾಗ ಲೈವ್ ಎಕ್ಸಾಂಪಲ್ ಜೊತೆಗೆ ಕೂಡ ಅದನ್ನ ತೋರಿಸ್ತಾ ಇದ್ದೀನಿ. ಈಗ ನಾನು ಇನ್ನೊಂದು ಬ್ಯಾಂಕ್ ನಿಫ್ಟಿ ಚಾರ್ಟ್ ಅನ್ನ ತೋರಿಸ್ತೀನಿ. ಬ್ಯಾಂಕ್ ನಿಫ್ಟಿ ಚಾರ್ಟ್ ಅಲ್ಲಿ ಯಾವ ರೀತಿಯಾಗಿ ಡಬ್ಲ್ಯೂ ಪ್ಯಾಟರ್ನ್ ಆಗಿದೆ ಅಂತ ಈಗ ರೀಸೆಂಟ್ ಆಗಿರುವಂತಹ ಕೆಲವೊಂದು ಚಾರ್ಟ್ ಪ್ಯಾಟರ್ನ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರಬಹುದು ಮಾರ್ಕೆಟ್ ಅಲ್ಲಿ ಫೆಬ್ರವರಿ 13, ಸೊ ಇದೆ 13 ಫೆಬ್ರವರಿ 13 ಏನಾಗುತ್ತೆ, ಮಾರ್ಕೆಟ್ ಅಲ್ಲಿ ಒಂದು ಡೌನ್ ಫಾಲ್ ಆಗಿರುತ್ತೆ, ಸ್ವಲ್ಪ ರಿಟ್ರೇಸ್ಮೆಂಟ್ ತಗೋತದೆ, ಮತ್ತೆ ಡೌನ್ ಆಗುತ್ತೆ ಮಾರ್ಕೆಟ್, ಮತ್ತೆ ಇಲ್ಲಿಂದ ಬೇರಿಶ್ ಮೂಮೆಂಟ್. ಸ್ವಿಂಗ್ ಬ್ರೇಕ್ ಆಗ್ತಿದ್ದಂಗೆ ಎಂಟ್ರಿ ಆಗಿರ್ತಾರೆ, ಇಲ್ಲಿ ಬಾಟಮ್ ಅಲ್ಲಿ ಅವರ ಸ್ಟಾಪ್ ಲಾಸ್ ಇರುತ್ತೆ. ನೀವು ನೋಡ್ತಾ ಇರಬಹುದು ಪ್ರೈಸ್ ಯಾವಾಗ ಎಲ್ಲಿಂದ ಒಂದು ಡೌನ್ ಫಾಲ್ ಆಗಿರುತ್ತೆ ಅಲ್ಲಿವರೆಗೂ ಟಾರ್ಗೆಟ್ ಅನ್ನ ಎಕ್ಸ್ಪೆಕ್ಟೇಷನ್ ಮಾಡಬಹುದು. ಇಲ್ಲಿ 1:1 ವರೆಗೂ ನಾವು ಪ್ರಾಫಿಟ್ ಅನ್ನ ಇಲ್ಲಿ ಆರಾಮಾಗಿ ಬುಕ್ ಮಾಡ್ತಾರೆ ಈಗ. ಹಾಗಾಗಿ ಯಾರೆಲ್ಲ ಟ್ರೆಂಡ್ ರಿವರ್ಸಲ್ ಆಗಿ ವೇಟ್ ಮಾಡ್ತಾ ಇರ್ತಾರೆ ಅವರೆಲ್ಲ ಏನ್ ಮಾಡ್ಬೋದು, ನಾವು ಡಬ್ಲ್ಯೂ ಪ್ಯಾಟರ್ನ್ ಅನ್ನ ಇಲ್ಲಿ ನೋಡಬಹುದು. ಈಗ ಡಬ್ಲ್ಯೂ ಪ್ಯಾಟರ್ನ್ ಯೂಸ್ ಮಾಡಿ ನಾವು ಟ್ರೆಂಡ್ ರಿವರ್ಸಲ್ ಆಗಿ ವೇಟ್ ಮಾಡಿದಾಗ ಒಂದು ಉತ್ತಮವಾದಂತಹ ರಿಸಲ್ಟ್ ಅನ್ನ ಪಡಿತೀವಿ ಗೆಳೆಯರೆ. ಮಾರ್ಕೆಟ್ ಅಲ್ಲಿ ಇಲ್ಲೂ ಕೂಡ ಒಂದು ಡಬಲ್ ಪ್ಯಾಟರ್ನ್ ಕ್ರಿಯೇಟ್ ಆಗಿದೆ. ಮಾರ್ಕೆಟ್ ಅಲ್ಲಿ ಇಷ್ಟೊಂದು ದೊಡ್ಡ ಮೂವ್ಮೆಂಟ್ ಆದ್ಮೇಲೆ ಸ್ವಲ್ಪ ಇಲ್ಲಿ ಬೈಯಿಂಗ್ ಓಪನ್ ಆಗುತ್ತೆ, ಮತ್ತೆ ಸೆಲ್ಲಿಂಗ್ ಆಗುತ್ತೆ, ಮತ್ತೆ ಇಲ್ಲಿ ಬೈಯಿಂಗ್ ಆಗುತ್ತೆ. ಇಲ್ಲಿ ನೋಡ್ತಾ ಇರಬಹುದು ಸ್ವಿಂಗ್ ಬ್ರೇಕ್ ಆಗ್ತದೆ, ಎಂಟ್ರಿ ಆಗಿರುತ್ತೆ, ಇಲ್ಲಿ ಬಾಟಮ್ ಅಲ್ಲಿ ಅವರ ಸ್ಟಾಪ್ ಲಾಸ್ ಆಗಿದೆ. ಇಲ್ಲೂ ಕೂಡ ಒಂದು ಉತ್ತಮವಾದ ಡೌನ್ ಫಾಲ್ ಆಗಿರುತ್ತೆ, ಮಾರ್ಕೆಟ್ ರಿಟ್ರೇಸ್ಮೆಂಟ್ ತಗೊಂಡು ಮತ್ತೆ ಏನಾಗುತ್ತೆ ಇಲ್ಲಿ ಮೂವ್ಮೆಂಟ್ ಅನ್ನು ಪಡೆದಿದೆ. ಇಲ್ಲೂ ಕೂಡ ಒಂದು ನಿಮಗೆ ರಿಸ್ಕ್ ಪ್ರಕಾರ 1:1 ವರೆಗೂ ಪ್ರಾಫಿಟ್ ಇಲ್ಲಿ ನೀವು ಬುಕ್ ಅನ್ನ ಮಾಡಬಹುದು. ನಾನು ನಿಮಗೆ ಬ್ಯಾಂಕ್ ನಿಫ್ಟಿ 15 ನಿಮಿಷ ಚಾರ್ಟ್ ಅನ್ನು ಓಪನ್ ಮಾಡ್ತಾ ಇಂಡೆಕ್ಸ್ ಚಾರ್ಟ್ ಅನ್ನು ಓಪನ್ ಮಾಡಿದ್ದೀನಿ. ಸೊ ಇಂಡೆಕ್ಸ್ ಚಾರ್ಟ್ ಅಲ್ಲಿ ನಾವು ಯಾವ ರೀತಿಯಾಗಿ ಟ್ರೆಂಡ್ ರಿವರ್ಸಲ್ ಆಗಿ ವೇಟ್ ಮಾಡ್ತಾ ಇರ್ತದೆ, ಉತ್ತಮವಾದ ಡೌನ್ ಫಾಲ್ ಆದ್ಮೇಲೆ ಮಾರ್ಕೆಟ್ ಅಲ್ಲಿ ಉತ್ತಮವಾದ ಒಂದು ಸೆಲ್ಲಿಂಗ್ ಹ್ಯಾಪನ್ ಆದ್ಮೇಲೆ ನಾವು ಟ್ರೆಂಡ್ ರಿವರ್ಸಲ್ ಆಗಿ ವೇಟ್ ಮಾಡ್ತಾ ಇರ್ಬೇಕಾದ್ರೆ ಡಬ್ಲ್ಯೂ ಪ್ಯಾಟರ್ನ್ ಅನ್ನ ನಾವು ಕಂಪಲ್ಸರಿ ಅದನ್ನ ನೋಡ್ಬೇಕಾಗುತ್ತೆ. ಡಬ್ಲ್ಯೂ ಪ್ಯಾಟರ್ನ್ ಆದಾಗ 70-80% ನಾವು ಆ ಟ್ರೇಡ್ ಅಲ್ಲಿ ವಿನ್ನಿಂಗ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಹಾಗಾಗಿ ಡಬ್ಲ್ಯೂ ಪ್ಯಾಟರ್ನ್ ಕನ್ಫರ್ಮೇಶನ್ ಆದ್ಮೇಲೆ ನಾವು ಟ್ರೆಂಡ್ ರಿವರ್ಸಲ್ ಆಗಿ ಇಲ್ಲಿ ವೇಟ್ ಮಾಡಬೇಕಾಗುತ್ತೆ. ಈಗ ಇಲ್ಲಿ ನೋಡಿ ಮಾರ್ಕೆಟ್ ಅಲ್ಲಿ ಒಂದು ಉತ್ತಮವಾದ ಡೌನ್ ಫಾಲ್ ಆಗುತ್ತೆ, ಅದಾದ್ಮೇಲೆ ಸ್ವಲ್ಪ ರಿಟ್ರೇಸ್ಮೆಂಟ್ ಅನ್ನು ತಗೋತದೆ, ಅದಾದ್ಮೇಲೆ ಮತ್ತೆ ಸ್ವಲ್ಪ ಡೌನ್ ಫಾಲ್ ಆಗುತ್ತೆ, ಮಾರ್ಕೆಟ್ ಏನಾಗುತ್ತೆ ಇಲ್ಲಿಂದ ಮತ್ತೆ ಚೇಂಜ್ ಆಗುತ್ತೆ. ಸೊ ಇಲ್ಲಿ ನೋಡ್ತಾ ಇರಬಹುದು ಒಂದು ಡಬಲ್ ಪ್ಯಾಟರ್ನ್ ಕ್ರಿಯೇಟ್ ಆಗಿದೆ, ಒಂದು ಚಿಕ್ಕ ಸ್ಟಾಪ್ ಲಾಸ್ ಒಂದು ಒಳ್ಳೆಯ ಪ್ರಾಫಿಟ್ ಅನ್ನ ಇಲ್ಲಿ ಪಡಿಬಹುದು. ಯಾರೆಲ್ಲ ಬಿಗಿನರ್ಸ್ ಇದ್ದಾರೆ ಸೊ ಅವ್ರಿಗೆಲ್ಲ ಡಬ್ಲ್ಯೂ ಪ್ಯಾಟರ್ನ್ ನಮಗೆ ಕ್ಯಾಂಡಲ್ ಸ್ಟಿಕ್ ಮೇಲೆ ಅರ್ಥ ಆಗಲ್ಲ ಅಂದ್ರೆ ನೀವೆಲ್ಲ ಏನ್ ಮಾಡ್ಬೇಕು ಅಂದ್ರೆ ಲೈನ್ ಚಾರ್ಟ್ ಅನ್ನ ನೋಡ್ಬೇಕಾಗುತ್ತೆ. ಲೈನ್ ಚಾರ್ಟ್ ಮೇಲೆ ಕ್ಯಾಂಡಲ್ ಸ್ಟಿಕ್ ಗಳ ಬದಲಾಗಿ ಲೈನ್ ಚಾರ್ಟ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಸೊ ನಿಮ್ಗೊಂದು ಇಲ್ಲಿ ಡಬ್ಲ್ಯೂ ಪ್ಯಾಟರ್ನ್ ಗೊತ್ತಾಗುತ್ತೆ. ನೋಡಿ ಇಲ್ಲಿ ಇಂಡಿಕೇಶನ್ ನಿಮಗೆ ಡಬ್ಲ್ಯೂ ಪ್ಯಾಟರ್ನ್ ಗೊತ್ತಾಗುತ್ತೆ. ಸೊ ಇಲ್ಲಿ ನೀವು ಈ ರೀತಿ ಮಾರ್ಕ್ ಮಾಡಿಕೊಂಡು ಸೊ ಅದಾದ್ಮೇಲೆ ನೀವು ಇಲ್ಲಿ ಕ್ಯಾಂಡಲ್ ಗಳನ್ನ ಕೂಡ ಅಪ್ಲೈ ಮಾಡಿದಾಗ ನಿಮ್ಗೆ ಏನಾಗುತ್ತೆ, ಸೊ ಒಂದು ಕರೆಕ್ಟ್ ಆಗಿರುವಂತಹ ಎಂಟ್ರಿ ಮತ್ತೆ ಸ್ಟಾಪ್ ಲಾಸ್ ನೀವು ಏನಾಗಬಹುದು ಮಾರ್ಕೆಟ್ ಅಲ್ಲಿ ಎಂಟ್ರಿ ಆಗ್ಬಹುದು. ಸೊ ಯಾರೆಲ್ಲ ಬಿಗಿನರ್ಸ್ ಇದ್ರೆ ನಿಮಗೆ ಕ್ಯಾಂಡಲ್ ಸ್ಟಿಕ್ ಗಳಿಂದ ಡಬ್ಲ್ಯೂ ಪ್ಯಾಟರ್ನ್ ಅರ್ಥ ಆಗಲ್ಲ ಅಂದ್ರೆ ನೀವೇನ್ ಮಾಡಬಹುದು, ಇಲ್ಲಿ ಲೈನ್ ಚಾರ್ಟ್ ಅನ್ನು ಕೂಡ ಕನ್ವರ್ಟ್ ಮಾಡ್ಕೋಬಹುದು. ಕ್ಯಾಂಡಲ್ ಗಳ ಬದಲಾಗಿ ನಾವು ಲೈನ್ ಚಾರ್ಟ್ ಅನ್ನು ಕ್ಲಿಕ್ ಮಾಡಿದಾಗ ನಮಗೆ ಈಸಿಯಾಗಿ ಇಲ್ಲಿ ಡಬ್ಲ್ಯೂ ಪ್ಯಾಟರ್ನ್ ಏನಾಗುತ್ತೆ ಮಾರ್ಕೆಟ್ ಅಲ್ಲಿ ಫೈಂಡ್ ಔಟ್ ಆಗುತ್ತೆ. ಸೊ ಅವಾಗ ನೀವೇನ್ ಮಾಡ್ಬೋದು, ನಿಮ್ಮ ಎಂಟ್ರಿ ಮತ್ತೆ ಪ್ರಾಪರ್ ಆದ ಒಂದು ಸ್ಟಾಪ್ ಲಾಸ್ ಒಂದಿಗೆ ನೀವು ಮಾರ್ಕೆಟ್ ಅಲ್ಲಿ ಒಂದು ಉತ್ತಮವಾದ ಎಂಟ್ರಿಯನ್ನು ಪಡೆದುಕೊಂಡು ಒಂದು ರಿಸ್ಕ್ ರೇಷಿಯೋ ಪ್ರಕಾರ ಒಂದು ಇಲ್ಲಿ ನೀವು ಒಳ್ಳೆಯ ಮನಿ ಮ್ಯಾನೇಜ್ಮೆಂಟ್ ಒಂದಿಗೆ ಏನಾಗಬಹುದು ಇಲ್ಲಿ ಮಾರ್ಕೆಟ್ ಅಲ್ಲಿ ಎಂಟ್ರಿ. ಇಲ್ಲಿ ನೋಡ್ತಾರೆ ಗೆಳೆಯರೆ, ಇಲ್ಲಿ ಒಂದು ಡಬ್ಲ್ಯೂ ಪ್ಯಾಟರ್ನ್ ಕ್ರಿಯೇಟ್ ಆಗಿದೆ. ಸೊ ಇಲ್ಲಿ ನೋಡ್ತಾ ಇರಬಹುದು ಮಾರ್ಕೆಟ್ ಅಲ್ಲಿ
ಏನಾಗುತ್ತೆ, ಇಲ್ಲಿಂದ ಏನಾಗಿದೆ ಮಾರ್ಕೆಟ್ ಡೌನ್ ಫಾಲ್ ಆಗಿದೆ. ಸೊ ಬಂತು ಮತ್ತೆ ಡೌನ್ ಫಾಲ್ ಆಗಿರುತ್ತೆ. ಇಲ್ಲಿ ಸ್ವಲ್ಪ ರಿಟ್ರೇಸ್ಮೆಂಟ್ ಆಗಿ ಮಾರ್ಕೆಟ್ ಮತ್ತೆ ಏನಾಗುತ್ತೆ, ಟ್ರೆಂಡ್ ರಿವರ್ಸಲ್ ಆಗುತ್ತೆ. ಸೊ ಇಲ್ಲಿ ಒಂದು ಡಬ್ಲ್ಯೂ ಪ್ಯಾಟರ್ನ್ ಕ್ರಿಯೇಟ್ ಆಗಿರುತ್ತೆ. ನಿಮಗೆ ಗೊತ್ತಾಗಲಿಲ್ಲಪ್ಪ ಅಂದ್ರೆ ನೀವು ಲೈನ್ ಚಾರ್ಟ್ ಅನ್ನು ಕೂಡ ಯೂಸ್ ಮಾಡಿ. ಸೊ ಯಾರೆಲ್ಲ ಡಬ್ಲ್ಯೂ ಪ್ಯಾಟರ್ನ್ ಅನ್ನು ಯೂಸ್ ಮಾಡಬೇಕಂತ ಈ ವಿಡಿಯೋ ಸಂಪೂರ್ಣವಾಗಿ ಎಲ್ಲರೂ ನೋಡಿ. ಡಬ್ಲ್ಯೂ ಪ್ಯಾಟರ್ನ್ ನೀವು ನಿಮ್ಮ ಟ್ರೇಡಿಂಗ್ ಅಲ್ಲಿ ಯೂಸ್ ಮಾಡಿ. ಮತ್ತೆ ಇದರ ವಿನ್ನಿಂಗ್ ಪ್ರಾಬಬಿಲಿಟಿ ತುಂಬಾ ಇರೋದ್ರಿಂದ ನೀವು ಮಾರ್ಕೆಟ್ ಅಲ್ಲಿ ಒಂದು ಉತ್ತಮವಾದ ರಿಸಲ್ಟ್ ಅನ್ನು ಪಡಿತೀರಾ ಅಂತ ಹೇಳ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ಈ ವಿಡಿಯೋ ಲೈಕ್ ಆಗುತ್ತೆ ಆದಷ್ಟು ಎಲ್ಲರೂ ನಿಮ್ಮ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿ ಅಂತ ಹೇಳ್ತಾ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ. ಶುಭವಾಗಲಿ.